ಐ ಥಿಂಕ್ ಸಂಚಿತ್ ಅವ್ರ ಜೊತೆ ಇದಕ್ಕೂ ಮುಂಚೆನೇ ಜಿಮ್ಮಿ ಸಿನಿಮಾ ಅನೌನ್ಸ್ ಮಾಡಿದ್ರಿ. ಸೊ ಇವಾಗ ಈ ಪ್ರಾಜೆಕ್ಟ್ ಬರ್ತಾ ಇದೆ. ಐ ಥಿಂಕ್ ಅದೊಂದು ಗ್ಯಾಂಗ್ಸ್ಟರ್ ಥರದ ಸಿನಿಮಾ ಆಗಿತ್ತು, ಇದೊಂದು ರೆಟ್ರೋ ಕೈಂಡ್ ಆಫ್ ಸಿನಿಮಾ ಆಗಿದೆ. ಸೊ ಅದನ್ನು ಸ್ಟಾಪ್ ಮಾಡಿ ಅಥವಾ ಕಾರಣಾಂತರದಿಂದ ಆಗಲಿಲ್ಲ, ಬಟ್ ಇದನ್ನು ಓಕೆ ಮಾಡೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂತ? ಇದು ತುಂಬ ಒಂದು ವಿಭಿನ್ನವಾದ ಒಂದು ಕಥೆ, ಎಸ್ಪೆಷಲಿ ಫಾರ್ ಅ ಡೆಬ್ಯೂಟಾಂಟ್ ಅಂತ ನಮಗನ್ನಿಸ್ತು. ಅದರಲ್ಲಿ ಒಳ್ಳೆ ಸ್ಕೋಪ್ ಇತ್ತು ಸಂಚಿತಿಗೆ ತುಂಬ ಸೂಟ್ ಆಗುವಂಥ ಒಂದು ಕ್ಯಾರೆಕ್ಟರು. ಸೊ ಜಿಮ್ಮಿ ಹೇಗೂ ಅದು ನಡೀತಾನೆ ಇತ್ತು, ಇಟ್ ವಾಸ್ ಸ್ಟಿಲ್ ಸ್ಕ್ರಿಪ್ಟ್ ಸ್ಟೇಜಲ್ಲಿತ್ತು, ಬರೀ ಟೀಸರ್ ನಾವು ಶೂಟ್ ಮಾಡಿದ್ದಷ್ಟೇ. ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಫಾರ್ ಅ ಲಾಂಚ್ ಆ್ಯಂಡ್ ವೆರಿ ಡಿಫ್ರೆಂಟ್ ಲಾಂಚ್ ಅಂತ ನಮ್ಗನ್ನಿಸ್ತು. ಹಾಗಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ವಿ. ಅಂದರೆ ಜನರಲ್ ಆಗಿ ಒಂದು ದೊಡ್ಡ ಮನೆತನದಿಂದ ಬರ್ತಿರುವಂಥ ಹುಡುಗ ಅಂತ ಮಾರ್ಕೆಟಲ್ಲಿ ಮಾತಾಡ್ತಿರ್ತಾರೆ. ಸೊ ಅವ್ರನ್ನ ಲಾಂಚ್ ಮಾಡಬೇಕಾದ್ರೆ ತುಂಬ ದೊಡ್ಡ ನಿರ್ದೇಶಕರನ್ನ ಹುಡುಕ್ತಾ ಇರ್ತಾರೆ, ಬಟ್ ಇವರು ಕೂಡ ನ್ಯೂ ಕಮ್ಮರೇ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಂತ ಅನ್ನಿಸ್ತಾ, ಅಥವಾ ಏನು ನಿಮಗೆ ನಂಬಿಕೆ ಬಂದಿದ್ದೇನೋ ಅಂತ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ದೊಡ್ಡ ನಿರ್ದೇಶಕರು ಒನ್ ಟೈಮಲ್ಲಿ ನ್ಯೂ ಕಮರ್ ಆಗೇ ಇದ್ರಲ್ಲ. ಅವರಲ್ಲಿ ಒಂದು ಕನ್ವಿಕ್ಷನ್ ಇರಬೇಕು, ಕಥೆ ಹೇಳಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅವ್ರು ನರೇಟ್ ಮಾಡೋ ರೀತಿ ನಮ್ಮ ಮನಸ್ಸಿಗೆ ಏನೋ ಒಂದು ತಟ್ಟಿರ್ಬೇಕಲ್ವ, ನಾವು ಅದನ್ನು ಆಯ್ಕೆ ಮಾಡಬೇಕು ಅಂದರೆ. ಸೊ ಹೋಗಿ ಮುಂದೆ ಅವರು ತುಂಬ ದೊಡ್ಡ ನಿರ್ದೇಶಕರಾಗ್ಬೋದು. ನಮಗೆ ಭಾಳ ಖುಷಿ ಆಯಿತು, ಯಾಕಂದರೆ ಫಸ್ಟ್ಲಿ ನಮ್ಮ ಸಂಸ್ಥೆಯಿಂದ ಒಳ್ಳೆ ಟ್ಯಾಲೆಂಟ್ಸ್, ಹೊಸ ಟ್ಯಾಲೆಂಟ್ಸ್ ಹುಡುಕ್ತಾ ಇದ್ವಿ. ಸೊ ಹಾಗಾಗಿ ವಿವೇಕ್ ಕತೆ ಹೇಳಿದಾಗ ನಮ್ಮ 3 ಜನಕ್ಕೆ ತುಂಬ ಇಷ್ಟ ಆಯಿತು. ಸಂಚಿತಿಗೆ ಇಷ್ಟ ಆಯಿತು, ಸುದೀಪ್ ಅವ್ರಿಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಕೇಳಿದಾಗ್ಲೇ ಎಲ್ಲರಿಗೂ ಏನೋ ಸಮಥಿಂಗ್ ನೈಸ್, ಡಿಫ್ರೆಂಟ್, ತುಂಬ ವಿಭಿನ್ನತೆ ಇದೆ ಅಂತ ಅನಿಸಿದ್ದಕ್ಕೆ ವಿ ವೆರಿ ಹ್ಯಾಪಿಲಿ ವೆಲ್ಕಮಿಂಗ್ ವಿವೇಕ್ ಟು ಆರ್ ಟೀಮ್. ಸರ್ ಬಗ್ಗೆ ಏನಾದ್ರು ಗುರು ಅನ್ಬೇಕು ಅಂದರೆ, ಅವ್ರಿಗೆ ಬೈಬೇಕು ಅಂದರೆ ತುಂಬ ಯೋಚನೆ ಮಾಡ್ತಿದ್ವಿ, ಯಾಕಂದರೆ ಫ್ಯಾನ್ಸ್ಗಳು ನೆನಪಾಗ್ತಿದ್ರು ಅಂತ. ಇಷ್ಟು ದಿನ ಕಿಚ್ಚ ಸರ್ಗನ್ನ ನೋಡ್ಕೊಬಂದಿದ್ರಿ, ಇವಾಗ ಇಬ್ಬರು ಸ್ಟಾರ್ಸ್ಗಳು ಎತ್ಕೊಂಡಂಗಾಗುತ್ತೆ ಮನೇಲಿ, ಅಂದರೆ ಇಬ್ಬರು ಹೀರೋಗಳು ಮನೇಲಿ ನಿಂತಂಗಾಗುತ್ತೆ. ಇವಾಗ ಎಷ್ಟು ಭಯ ಇದೆ ಮೇಡಮ್, ಯಾಕೆಂದರೆ ಇಬ್ಬರು ಫ್ಯಾನ್ಸ್ಗಳಿರ್ತಾರೆ, ಏನಾದ್ರು ಬೈಬೇಕು ಅಂದರೆ? ನನಗೆ ಮುಂಚಿಂದಾನು ಭಯ ಇಲ್ವಲ್ಲ, ಅವ್ರಿಗೆ ನನ್ನ ಕಂಡ್ರೆ ಭಯ ಇರ್ಬೋದೇನೋ ಅಂತ ನನಗನ್ಸಿಕೆ. ಇಲ್ಲ, ಆ ಥರ ಏನಿಲ್ಲ. ನಾವು ತುಂಬ ವೆರಿ ಗುಡ್ ಫ್ರೆಂಡ್ಸ್. ತುಂಬ ವರ್ಷಗಳ ಫ್ರೆಂಡ್ಶಿಪ್ ಆದಮೇಲೆ ಮದುವೆ ಆಗಿದ್ದು ನಾವು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಜಗಳಗಳಾಗ್ತಾ ಇರುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ, ಆಲ್ ದಟ್ ಇಸ್ ದೇರ್. ಬಟ್ ಭಯ ಅನ್ನೋದು ಹ್ಯಾಸ್ ನೆವರ್ ಎಕ್ಸಿಸ್ಟೆಡ್ ಬಿಟ್ವೀನ್ ಅಸ್. ಚೆನ್ನಾಗಿ ಕಮ್ಯುನಿಕೇಷನ್ ಇರಬೇಕು, ಭಯಕ್ಕೆ ಅಲ್ಲಿ ರೂಮ್ ಕೊಡಲೇಬಾರ್ದು. ಸಂಚಿತ್ ನಮ್ಮ ಮಗ, ಅವನಿಗೆ ಮೋಸ್ಟ್ಲಿ ಭಯ ಇರ್ಬೋದು. ಕೆಲವೊಂದು ವಾರದಿಂದ ನಾವು ಅವ್ರನ್ನ ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೀವಿ. ಸಂಚಿತ್ ಅವರು ಎಲ್ಲೂ ಕೂಡ ಎಲ್ಲ ಅವರಿಗೆ ಸುದೀಪ್ ಸರ್ ಥರನೇ ಸೀರಿಯಸ್ನೆಸ್ ಫೇಸ್ ಇರುತ್ತೆ, ನಗುಮುಖನೇ ಇರಲ್ಲ. ಅವ್ರ ಫೇಸ್ ಅಷ್ಟೇ, ಸುದೀಪ್ ಅವ್ರು ಸೀರಿಯಸ್ ಇಲ್ಲಪ್ಪ, ಅದು ಬಹಳ ಥರಲ್ಲೇ ಇದ್ದಾರೆ ಅವರು. ಬಟ್ ನಮ್ಮ ಹುಡುಗ ಸ್ವಲ್ಪ ಸೀರಿಯಸ್ಸೇ, ಹೌದು. ಬಟ್ ವೆರಿ ಸಾಫ್ಟ್ ಹಾರ್ಟೆಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಂಚಿತ್ಗೆ ನೀವು ಕಲಿಸಿದ ಸಿನಿಮಾದ ಮೊದಲ ಪಾಠ ಯಾವುದು ಮೇಡಮ್? ಹಂಬಲ್ ಆಗಿರೋಕ್ಕೆ ಹೇಳ್ಕೊಡ್ತೀವಿ. ಆಮೇಲೆ ಅವನ ಮನಸ್ಸಿಗೆ ಇಷ್ಟ ಆಗಿದ್ದನ್ನು ಅವ್ನು ಮಾಡಬೇಕು. ಆವಾಗಲೇ ನಾವು ಇನ್ನೂ ಹೆಚ್ಚಾಗಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡೋದಲ್ವ. ನಮಗೆ ಫಸ್ಟ್ ಅದು ಇಷ್ಟ ಆಗಬೇಕು. ಏನೇ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ಕಥೆ ಆಗಲಿ, ಏನೇ ಇದ್ರೂ ನಮಗೆ ಆ ಒಂದು ಮನಸ್ಸಿಗೆ ಅದು ನಮಗೆ ಒಪ್ಪಿಗೆ ಆದ್ರೇ ನಾವು ಅದಕ್ಕೆ 100% ಕೊಡೋಕ್ಕಾಗತ್ತೆ. ಸೊ ಫಾಲೋ ಯುವರ್ ಹಾರ್ಟ್. ಈಗ 4 ಜನಕ್ಕೆ 4 ಒಪಿನಿಯನ್ ಇರುತ್ತೆ ಒಂದು ಕಥೆ ಬಗ್ಗೆ. ನಿಮಗದು ಇಷ್ಟ ಆಯಿತಾ, ಅದರಲ್ಲಿ ಏನು ಇಷ್ಟ ಆಯಿತು, ನಿಮಗದು ತುಂಬ ಕನ್ವಿನ್ಸ್ ಆಗಬೇಕು. ಅದಾಯಿತು ಅಂದರೆ ಪ್ಲೀಸ್ ಕಂಟಿನ್ಯೂ ಟು ಡೂ ದ್ಯಾಟ್. ನಮ್ಮ ಕಡೆಯಿಂದ ಯಾವ ಥರದ್ದು ಅಡಚಣೆಗಳು ಅಥವಾ ರೂಲ್ಸ್ ಏನೋ, ನೋ ರೂಲ್ಸ್ ಆರ್ ಲೇಡ್ ಡೌನ್ ಫ್ರಮ್ ಅಸ್. ಹಿ ಹ್ಯಾಸ್ ಟು ಡೂ ವಾಟ್ ಹಿ ಫೀಲ್ಸ್ ಇಸ್ ರೈಟ್. ಕೆಲವು ದಿನ ಒಂದು ವಾರದಿಂದ ನಾವು ಕೆಲವೊಂದು ವಿಡಿಯೋ. ಹಾಯ್, ನೈಸ್ ಟು ಸಿ ಅ ಲೇಡಿ ಹಿಯರ್. ನೀವೊಬ್ಬರೇ ಇದ್ದೀರ ಅನ್ಸುತ್ತಲ್ಲ? ಓಕೆ, ಸೋ ನೈಸ್. ಅವರು ಒಂದು 2 days ಬಂದರು ಅಷ್ಟೇ ಸೆಟ್ಗೆ. ವಿ ನೀಡೆಡ್ ಸ್ವಲ್ಪ ಅವ್ರದ್ದು ಗೈಡೆನ್ಸ್ ಬೇಕಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹಿ ಕೇಮ್. ಫುಲ್ ಫಸ್ಟ್ ಕಾಪಿ ನೋಡಾದಮೇಲೆ ಅವ್ರು ಫಸ್ಟ್ ಪಿಕ್ಚರಲ್ಲಿ ಹೇಗಿದ್ರಲ್ಲ ಅದನ್ನು ಕಂಪೇರ್ ಮಾಡಿಕೊಂಡ್ರು. ಆ್ಯಂಡ್ ತುಂಬ ಕಣ್ಣಲ್ಲೆಲ್ಲ ನೀರಿತ್ತು, ಬಿಕಾಸ್ ಇಟ್ ವಾಸ್ ಸೋ ಎಮೋಷ್ನಲ್. ಈ ಸರ್ ನನ್ನನ್ನು ಮೀರಿಸಿದ್ಯಾ ಚಿನ್ನ ಅಂತ ಹೇಳಿದ್ದಾರೆ. ಆ ಫಸ್ಟ್ ಡೆಬ್ಯೂಟಾಂಟ್ ಆಗಿ ಈ ಥರ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಇಟ್ಸ್ ಅ ಬಿಗ್ ಸರ್ಪ್ರೈಸ್. ನಮಗೂ ಅಷ್ಟೇ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಡೂ ಸೋ ವೆಲ್. ಬಟ್ ಅವನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ.
ಹೌದು 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 ಶಿ ವಾಸ್ ಅರೌಂಡ್ ವೆನ್ ವಿ ಸ್ಟಾರ್ಟೆಡ್ ದ ಶೂಟ್ ಬಟ್ ಒಂದು ಸ್ಮಾಲ್ ಶೆಡ್ಯೂಲ್ ಮಾಡಿದ್ವಿ ಅಷ್ಟೇ. ಯಾ ಸ್ವಲ್ಪ ನೋಡಿದ್ದಾರೆ ಅಷ್ಟೇ, ಬಟ್ ನಾಟ್ ಟೀಸರ್ ರೆಡಿ ಆದಾಗ ವಿ ವರ್ ನಾಟ್ ಏಬಲ್ ಟು ಶೋ. ಪೌಡರ್ ಆಗಿರ್ಬೋದು ಎಕ್ಕ ಆ್ಯಂಡ್ ಇದು ಕೂಡ ಐ ಥಿಂಕ್ ಅದರಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳೇನು ಅಥವಾ ಏನಾದರೂ ಡ್ರಾಬ್ಯಾಕ್ಸ್ ಇರುತ್ತೆ ಅದನ್ನು ಇಲ್ಲಿ ಏನಾದರೂ ಅದನ್ನೆಲ್ಲ ವ್ಯಾನಿಷ್ ಮಾಡಿಕೊಂಡು ಅಪ್ಡೇಟ್ ಆಗಿದ್ದು ಏನಾದರೂ ಯಾವುದಾದ್ರೂ ವಿಷಯ ಹೇಳೋದಾದರೆ? ಇಲ್ಲ, ಕೊಲಾಬ್ರೇಷನ್ ಚೆನ್ನಾಗಿದೆ ತಾನೇ ಮತ್ತೆ ಕಂಟಿನ್ಯೂ ಆಗೋದು. ಅಂದರೆ ಬೇರೆ ಬೇರೆ ಪಾರ್ಟ್ನರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ ಪಿಕ್ಚರ್ಗೆ. ಅದು ಬಿಟ್ಟರೆ ಏನಿಲ್ಲ. ಕೊಲಾಬ್ರೇಷನ್ ಅಡ್ವಾಂಟೇಜ್ ಏನು ಗೊತ್ತಾ, ತುಂಬ ಬೇರೆ ಬೇರೆ ಥಾಟ್ಸ್ಗಳು ಜೊತೆಗೆ ಬರ್ತಾರೆ. ಈಗ ಕೆಲವು ಇನ್ಪುಟ್ಸ್ ನಮ್ದಿರುತ್ತೆ, ಬರೀ ಒನ್ ಸೈಡೆಡ್ ಆಗಿ ನೋಡಲ್ಲ ಯಾವುದೇ ಒಂದು ಸಿನಿಮಾ ಆದ್ರೂ. ಇನ್ನೊಂದು ಆ್ಯಂಗಲಲ್ಲಿ ಈಗ ಮೇಡಮ್ ಬಂದಾಗ ಮತ್ತು ಸರ್ರಿಂದ ಅವ್ರ ಕಡೆ ಇನ್ಪುಟ್ಸು ಮತ್ತು ಅವ್ರ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ, ಅವರು ದ ವೇ ದೇ ಮೇಕ್ ಸಿನಿಮಾಸ್, ಅವ್ರ ಸಿನಿಮಾ ಥಾಟ್ ಪ್ರಾಸೆಸ್ ಇದೆಯಲ್ವ, ಅದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮ್ಮದು ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಜೊತೆಗೆ ಸೇರಿದಾಗ ಬೆಟರ್ ಸಿನಿಮಾ ಮಾಡ್ಬೋದು ಅಂತಲೇ. ಆಮೇಲೆ ಕೊಲಾಬ್ರೇಷನ್ಸ್ ನಾನು ಮುಂಚೆ ಒಂದು ಸತಿ ಹೇಳಿದೆ, ಕೊಲಾಬ್ರೇಷನ್ಸ್ ಇಸ್ ದ ಫ್ಯೂಚರ್ ಅಂತ. ನೀವು ದ ಮೋರ್ ಪೀಪಲ್ ಕೊಲಾಬ್ರೇಟ್ ಅಲ್ವಾ, ವಿ ಗೆಟ್ ಬೆಟರ್ ಸಿನಿಮಾಸ್. ಸೊ ಅದಕ್ಕೋಸ್ಕರ ಮಾಡಿರೋದು. ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾಗೆ ಒಂದು 2-3 ಜನ ಜೊತೆಗೆ ಅದನ್ನು ನಂಬಿ ಮಾಡ್ತೀವಲ್ವ, ದಟ್ ಈಸ್ ಅವರ್ ಫಸ್ಟ್ ಟ್ರಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆಮೇಲೆ ಅವರು ಹೌ ದೇ ಅಪ್ರೋಚ್ ದಟ್ ಪ್ರಾಜೆಕ್ಟ್, ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ, ಎರಡೂ ಜೊತೆಗೆ ಸೇರಿ ವಿಲ್ ವಾಂಟ್ ಟು ಮೇಕ್ ಇಟ್ ಅ ಬೆಟರ್ ಪ್ರಾಡಕ್ಟ್ ಅಂತ ಅಷ್ಟೇ. ಕೊಲಾಬ್ರೇಷನ್ ಆಲ್ವೇಸ್ ಅಡ್ವಾಂಟೇಜ್. ಸೊ ಇವರು ನೆಕ್ಸ್ಟ್ ಸಿನಿಮಾಗಳಿಗೆ ಅಥವಾ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮ ಕಡೆಯಿಂದ ಏನೋ ಸಜೆಷನ್ಸ್ ಇರುತ್ತೆ ಅಥವಾ ಏನಾದರೂ ಡಿಸ್ಕಷನ್ ಮಾಡ್ತಿದ್ರಾ, ಹಿಂಗೆ ವರ್ಕ್ ಆಗುತ್ತೆ ಮ್ಯಾಮ್, ಹಿಂಗೆ ವರ್ಕ್ ಆಗುತ್ತೆ ಅಂತ ಏನಾದರೂ? ನಮಗೆ ಇಷ್ಟು ವರ್ಷ ನಾ ಇಂಡಸ್ಟ್ರಿಲಿದ್ದು ನಾ ಏನು ತಿಳ್ಕೊಂಡಿದ್ದೀನಿ, ಇನ್ ಕೇಸ್ ಅವ್ರಿಗೆ ಎನಿ ಟೈಮ್ ಅವ್ರು ನಾಳೆ ಬೇರೆ ಪಿಕ್ಚರ್ ಮಾಡಿದಾಗ ಅವ್ರು ನನ್ನ ಸಜೆಷನ್ನು ಅಥವಾ ನಂದು ಏನಾದರೂ ಒಂದು ಫೀಡ್ಬ್ಯಾಕ್ ಕೇಳಿದ್ರೆ 100% ಕೇಳ್ತೀನಿ. ಆದರೆ ಐ ಆಮ್ ಕಮಿಂಗ್ ಫ್ರಮ್ ಅ ವೆರಿ ಸೀನಿಯರ್ ಲೆವೆಲ್ ಅನ್ನೋದಂತ ಅಲ್ಲ, ನನಗೆ ಅನ್ಸಿದ್ದು ನಾನು ಮಾಡ್ತೀನಿ. ಎನಿ ಟೈಮ್ ಮೇಡಮ್ ಕೇಳಿದ್ರೆ ವಿ ಆರ್ ಆಲ್ವೇಸ್ ದೇರ್. ಐ ಥಿಂಕ್ ಯೋಗಿ ಆ್ಯಂಡ್ ಐ ಆರ್ ಆಲ್ವೇಸ್ ದೇರ್ ಫಾರ್ ಸುಪ್ರಿಯಾನ್ವಿ. ನಮಗೆ ನಮ್ಮ ಕೊಲಾಬ್ರೇಷನ್ ಇಲ್ಲದೆ ಇದ್ರು ಸುಪ್ರಿಯಾನ್ವಿನೂ ನಮ್ಮದೇ ಬ್ಯಾನರು ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೇವೆ ಅವ್ರಿಗೂ. ಮ್ಯಾಮ್, ಮೀಮ್ಸ್ ಎಲ್ಲ ನೋಡಿರ್ತೀರ, ಸುದೀಪ್ ಸರ್ ಪೋಸಸ್ಗೆ ಕಂಪೇರ್ ಮಾಡಿ ಲುಕಿಂಗ್ ಲೈಕ್ ಸೇಮ್ ಕಾಣ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಯಾವಾಗಾದರೂ ಪ್ರೆಷರ್ ಅನಿಸುತ್ತಾ? ಬಿಕಾಸ್ ಇನ್ ಆ್ಯಕ್ಟಿಂಗ್ ಲೆವೆಲ್ ಅಂತ ಬಂದರೆ ಸುದೀಪ್ ಸರ್ ಆಲ್ವೇಸ್ ಟಾಪಲ್ಲಿ ಇರ್ತಾರೆ. ಅದನ್ನು ಕೂಡ ಕಂಪೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆಫ್ಟರ್ ಸಿನಿಮಾ ರಿಲೀಸ್. ಅದು ಸಂಚಿತ್ ಅವ್ರು ಏನಾದರೂ ಹೇಳ್ತಿದ್ರೆ ಈ ಥರ ಕಂಪ್ಯಾರಿಸನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಏನಾದರೂ ಡಿಸ್ಕಷನ್ ಆಗಿತ್ತಾ ಅದ್ರ ಬಗ್ಗೆ? ಅವನ ನಿರ್ಧಾರ ತಗೊಂಡಾಗಲೇ ಅವನಿಗೆ ಗೊತ್ತು ಆಬ್ವಿಯಸ್ಲಿ ಕಂಪ್ಯಾರಿಸನ್ ಆಗೇ ಆಗುತ್ತೆ ಅಂತ. ಬಟ್ ಅದನ್ನೆಲ್ಲ ನಾವು ತಲೆಗೆ ತಗೋಬಾರ್ದು ಅಂತ ಹೇಳಿರೋದು. ಬಿಕಾಸ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಇದೆ, ಅವನದೇ ಆದ ಟ್ಯಾಲೆಂಟ್ ಇದೆ. ಅವನ ಯಾವ ರೀತಿ ಅದನ್ನು ಆ ಟ್ಯಾಲೆಂಟ್ನ ನರ್ಚರ್ ಮಾಡ್ಕೊಂಡು ಹೋಗ್ತಾನೆ ಅಂತ ನಾವು ನೋಡಬೇಕು. ಕಂಪ್ಯಾರಿಸನ್ ನಾವು ಮಾಡಿಕೊಡೋದು. ಬಟ್ ಅಫ್ಕೋರ್ಸ್ ಸಹಜ, ಎಲ್ಲರೂ ಇಷ್ಟು ವರ್ಷ ಸುದೀಪ್ ಅವ್ರಿಗೆ ನೋಡ್ಕೊಂಬಂದಿದ್ದಾರೆ, ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಅವ್ನು ಕ್ರಿಯೇಟ್ ಮಾಡ್ತಾನೆ. ಅದು ಪಚ್ಚದಲ್ಲೇ ಕ್ರಿಯೇಟ್ ಮಾಡಿದ್ದಾನೆ. ಅಫ್ಕೋರ್ಸ್ ಸ್ವಲ್ಪ ರಿಸೆಂಬ್ಲೆನ್ಸು, ಸ್ವಲ್ಪ ಮ್ಯಾನರಿಸಮ್ಸ್ ಎಲ್ಲ ಇದ್ದೇ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಜೀನ್ಸಲ್ಲಿ ಬಂದಿರೋದು ಅದು. ಬಟ್ he will stand apart, he will stand out as an actor of his own. ಓಕೆ, ನೋಡೋದಕ್ಕೆ ಅಂದರೆ ಮನರ್ ಇದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾನೆ, ಆ ಥರದ ಸಿನಿಮಾಗಳನ್ನು ಮಾಡ್ಬೋದು ಅಂತ ಏನಾದರೂ ಅನಿಸ್ತಾ ನಿಮಗೆ? ಹೇಳಿದ್ರಾ? ನಾವು ಅನ್ಕೋತಾನೆ ಇರ್ತೀವಿ ಈ ಥರನೂ ಸೂಟ್ ಆಗ್ತಾನೆ, ಅದಕ್ಕೂ ಸೂಟ್ ಆಗ್ತಾನೆ. ಈಸ್ ವರ್ಸಟೈಲ್, ಹಿಸ್ ಫೇಸ್ ಸ್ಟ್ರಕ್ಚರ್ಸ್ ಆಲ್ಸೋ ಲೈಕ್ ದಟ್. ಆ್ಯಂಡ್ ವಿ ಕ್ಯಾನ್ ಡೂ ಡಿಫ್ರೆಂಟ್ ರೋಲ್ಸ್ ಅಲ್ವಾ. ನೆಕ್ಸ್ಟ್ ಇನ್ನೂ ಇದು ಒಂದೇ ಫಿಲ್ಮ್ ಅಲ್ವಲ್ಲ, ನೆಕ್ಸ್ಟು ಬೇರೆ ಬೇರೆ ಥರ ರೋಲ್ಸ್ ಮಾಡೋಣ ನಾವು ಮುಂದೆ. ಓಕೆ, ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಬರ್ತಿದೆ, ತುಂಬ ಆಡಿಯನ್ಸಲ್ಲಿ. ಬಟ್ ಈ ಸಿನಿಮಾದ ಡ್ಯೂರೇಷನ್ ಎಲ್ಲರೂ ಮಾತಾಡ್ತಿದ್ದಾರೆ 1 hour 40 minutes ಒಳಗಡೆನೇ ಇದೆ ಸಿನಿಮಾದ ಡ್ಯೂರೇಷನ್ ಅಂತ. ಅಂದರೆ ಸಿನಿಮಾದ ನರೇಷನ್ ಕಥೆ ಡಿಸ್ಕಷನ್ ಆಗೋ ಟೈಮಲ್ಲೇ ಇದು ಫಿಕ್ಸ್ ಆಗಿತ್ತಾ ಅಥವಾ ಏನಕ್ಕೆ? ಅಂದರೆ 2 hours ತಗೊಳ್ಳುವ? ಇಲ್ಲ, 2 hours ಮಾಡಲೇಬೇಕು, 2 hours 10 ಮಾಡಲೇಬೇಕು ಅಥವಾ 2 there is no fixed mandate. ಏನೂ ಇಲ್ಲ, ಮ್ಯಾಂಡೇಟ್ ಏನಿಲ್ಲ. ಇಷ್ಟಿದ್ರೆ ಮಾತ್ರ ಅದನ್ನು ಫೀಚರ್ ಫಿಲ್ಮಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಏನಿಲ್ಲ. ಈ ಕತೆ ಹೇಳೋಕ್ಕೆ ನಮಗೆ 1 hour 35 minutes, ಕರೆಕ್ಟಾಗಿ 95 minutes 15 seconds ಇದೆ ಸಿನಿಮಾ. ಸೊ ನಮಗೆ ಆ ಸಿನಿಮಾಗೆ ಅಷ್ಟೇ ಬೇಕಿದ್ದು ಅನ್ನೋದನ್ನು ಅನಿಸಿದ್ದು. ಸೊ ಅಷ್ಟೇ ಇರೋದು. ಕತೆ ಹೇಳಿದಾಗ್ಲೂ ಐ ಥಿಂಕ್ ಅವತ್ತಿನ ದಿನವೂ ಐ ಡೋಂಟ್ ಥಿಂಕ್ ಇಟ್ ವಾಸ್ ಅ ಲಾಂಗ್ ಫಿಲ್ಮ್. ಆನ್ ಸ್ಕ್ರಿಪ್ಟ್ ಆಲ್ಸೋ ಇಟ್ ವಾಸ್ ನಾಟ್ ಅ ವೆರಿ ಲಾಂಗ್ ಫಿಲ್ಮ್. ಸ್ವಲ್ಪ
ವೆರಿ ಶಾರ್ಟ್ ಫಿಲ್ಮ್ ಆ್ಯಂಡ್ ಇನ್ನೂ ಕ್ವಿಕ್ ಆಯಿತು. ಎಡಿಟ್ ಆದಮೇಲೆ ಕ್ವಿಕ್ಕರ್ ಆಯಿತು. ಸೊ ಅದು ಎಡಿಟ್ ಪ್ಯಾಡ್ ಸ್ಕ್ರಿಪ್ಟಲ್ಲಿ ನೀವು ಏನು ಒಂದು ಗೇಜ್ ಮಾಡಿರ್ತೀರ ಲೆಂತನ್ನ, ಎಡಿಟಲ್ಲಿ ಒಂಚೂರು ಹಂಗೆ ಹಿಂಗೆ ಚೇಂಜ್ ಮಾಡಿಸ್ಕೋಬೋದು. ಎಡಿಟಲ್ಲಿ ಒಂಚೂರು ಚೇಂಜ್ ಆಯ್ತು. ಬಟ್ ಸಿನಿಮಾ ನಿಮ್ಗೆ ಎಲ್ಲೂ ಆ ಸಿನಿಮಾಗೆ ಏನು ಹೇಳಬೇಕು ಎಲ್ಲೂ ಮಿಸ್ ಆಗ್ದೇ, ಯಾವ ಎಮೋಷನ್ನು ಮಿಸ್ ಆಗ್ದೇ. ಬಟ್ ದಿ ಸ್ಟೋರಿ ಟೆಲ್ಲಿಂಗ್ ಪ್ರಾಸೆಸ್ ಈ ಸಿನಿಮಾದಲ್ಲಿ ಸ್ಟೋರಿ ಟೆಲ್ಲಿಂಗ್ ಇಸ್ ವೆರಿ ಫಾಸ್ಟ್, ಸಿಕ್ಕಾಬಡೆ ಫಾಸ್ಟ್. ಒಂದು ಸ್ವಲ್ಪ ಒಂಚೂರು ನೀವು ಗಮನ ತಪ್ಪಿದ್ರೂ ಒಂದು ಪಾಯಿಂಟ್ ಹೋಗ್ತಾನೆ ಇರುತ್ತೆ. ಸಟಲ್ ಪಾಯಿಂಟ್ಸ್ ತುಂಬ ಇದೆ ಸಿನಿಮಾದಲ್ಲಿ. ಯಾವ ಜೋನರ್ ಸಿನಿಮಾ ಆಗಿರುತ್ತೆ ಅಥವಾ ಕ್ರೈಮ್ ಡ್ರಾಮಾ. ಏನು ಇಟ್ಸ್ ಅ ಕ್ರೈಮ್ ಡ್ರಾಮಾ. ಪೊಲಿಟಿಕಲ್ ಅದನ್ನು ಇದೆಯಾ? ಕ್ರೈಮ್ ಡ್ರಾಮಾ ಅಂದಾಗ ಇದ್ದೇ ಇರುತ್ತೆ. ದರ್ ಇಸ್ ಅ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಬಟ್ ನಾಟ್ ಅ ಪೊಲಿಟಿಕಲ್ ಬೇಸ್ಡ್ ಸಿನಿಮಾ ಅಲ್ಲ. ಆ ಕ್ಯಾರೆಕ್ಟರ್, ಪೊಲಿಟಿಕಲ್ ಕ್ಯಾರೆಕ್ಟರ್ ಇರ್ತದೆ ಅಷ್ಟೇ.